ಮಾಡ್ತಾವ್ರೆ ಅಂದ್ರೆ ಬೇರೆ ಬೇರೆ ಕೋಳಿ ಕಂಪ್ನಿಗಳು ದೊಡ್ಡ ದೊಡ್ಡ ಹೌದು 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 ಅವ್ರ ಕಡೆಯಿಂದನೇ ಜಾಸ್ತಿ ಮಾಡ್ತಾ ಇರೋದು. ಅಲ್ಲ ಅವ್ರ ಕಂಪ್ನಿ ಅಲ್ಲಲ್ಲ ಕಂಪ್ನಿನೇ ಹೌದು, ಅವ್ರ ಅಸೋಸಿಯೇಷನ್ ಅವರು ಅವ್ರ ಕಡೆಯಿಂದನೇ ಮಾಡೋದು ಸರ್ ಅದು. ಅವ್ರ ಕಡೆಯಿಂದ ರೇಟ್ ಬರ್ತಾರೆ, ಕಂಪ್ನಿಯವ್ರು ರೇಟ್ ಜಾಸ್ತಿ ಮಾಡೋದ್ರಿಂದ ಇವ್ರು ರೇಟ್ ಜಾಸ್ತಿ ರೇಟ್ ಜಾಸ್ತಿ ಮಾಡ್ತಾರೆ. ಯಾವಾಗಿಂದ ರೇಟ್ ಜಾಸ್ತಿ ಆಗ್ತಾ ಇದೆ? ಒಂದು 4ನೇ ತಾರೀಕಿಂದ ಜಾಸ್ತಿ ಮಾಡ್ತಾನೆ ಇದೆ. ಕ್ರಿಸ್ಮಸ್ಗೂ ಸ್ವಲ್ಪ ಜಾಸ್ತಿ ಮಾಡಿದ್ರು, ಆಮೇಲೆ ಸ್ವಲ್ಪ ಡೌನ್ ಮಾಡ್ಬಿಟ್ಟು ತಿರ್ಗಾ ಮತ್ತೆ ಜಾಸ್ತಿ ಮಾಡ್ತಾನೆ. 4ನೇ ತಾರೀಕಿಂದ ಡೈಲಿ ಚೇಂಜ್ ಆಗ್ತಾನೆ ಇದೆ. ಎಷ್ಟು ಜಾಸ್ತಿ ಆಗ್ತಾ ಇದೆ ಸರ್? ಡೈಲಿ 20-30 ಥರ ಚೇಂಜ್ ಆಗ್ತಾನೆ ಇದೆ ಸರ್. ಈಗ ದೊಡ್ಡ ದೊಡ್ಡ ಕಂಪ್ನಿಗಳು ಕೋಳಿ ಸಪ್ಲೈ ಮಾಡ್ತಾವಲ್ಲ, ಅವ್ರ ಕಡೆಯಿಂದ ಜಾಸ್ತಿ ಆಗ್ತಾ ಇದೆ. ಹೌದು ಹೌದು ಕಡೆಯಿಂದ. ಓಕೆ, ಈಗ ಜನ ಏನಂತಾರೆ ಕಸ್ಟಮರ್ ಇದ್ರ ಬಗ್ಗೆ? ಏನಕ್ಕೆ ಇಷ್ಟೊಂದು ರೇಟ್ ಜಾಸ್ತಿ ಆಗಿದೆ, ಒಂದೊಂದು ದಿವಸ ಒಂದೊಂದು ರೇಟ್ ಹೇಳ್ತೀರಲ್ಲ ನೀವು ಅಂತ. ನಾನು ಅದಕ್ಕೆ ಅವರು ಕಳಿಸಿರೋದೇ ರೇಟೇ ಅವ್ರಿಗೆ ತೋರಿಸ್ತೀನಿ. ಆದ್ರೂ ಅವರು ತಗೊಳಕ್ಕೆ ಇನ್ನೂ 340 ರೂಪಾಯಿ ಅಂದರೆ ಸ್ಕಿನ್ನು. ಹೌದು, ಕೋಳಿ 230-240 ಮಾರಬೇಕು. ಅದಕ್ಕಿಂತ ಕಮ್ಮಿ ಮಾರಿದ್ರೆ ನಮಗೆ ಲಾಸ್ ಆಗುತ್ತೆ. ಅವ್ರು ಹೋಲ್ಸೇಲ್ ರೇಟೇ ಜಾಸ್ತಿ ಆಗ್ತಾವ್ರು ನಮಗೆ. ಹೋಲ್ಸೇಲ್ ನಿಮಗೆ ಜಾಸ್ತಿ ಆಗುತ್ತೆ. ಈಗ ಅದಕ್ಕೆ ಕಸ್ಟಮರ್ ಕಡಿಮೆ ಇದ್ದಾರೆ ನೋಡಿ. ಇವತ್ತು ಭಾನುವಾರ ಆದರೂ ಕಸ್ಟಮರ್ ಇಲ್ಲ. ನೀವು ಎಷ್ಟು ವರ್ಷದಿಂದ ಇದ್ದೀರಿ ವ್ಯಾಪಾರದಲ್ಲಿ? ನಮ್ಗೆ 6 ತಿಂಗಳಾಯ್ತು ಓಪನ್ ಆಗಿ. ಅದು ಇವತ್ತು ಭಾನುವಾರ ಆದರೂ ಕಸ್ಟಮರ್ಗಳು ಇಲ್ಲ. ರೇಟ್ ಜಾಸ್ತಿ ಅಂತಾರೆ, ಕೇಳ್ತಾರೆ, ಹೋಗ್ತಾರೆ. ಅಂದರೆ ಮೆಗಾ ಕಂಪ್ನಿಗಳಿಗೆ ಕೋಳಿಗಳನ್ನು ಸಪ್ಲೈ ಮಾಡೋ ಕಂಪ್ನಿಗಳೇ ರೇಟ್ ಜಾಸ್ತಿ ಮಾಡ್ತಾರೆ. ಕಂಪ್ನಿಗಳು ಜಾಸ್ತಿ ಮಾಡೋದ್ರಿಂದ ಕಸ್ಟಮರ್ ನಿಮ್ಗೆ ಕೇಳ್ತಾರೆ, ನೀವು ನಾವೇನು ಹೇಳೋಕ್ಕಾಗುತ್ತೆ? ಅಂದರೆ ಕಸ್ಟಮರ್ ಕಂಪ್ನಿಗೆ ಅವ್ರ ಸಂಪರ್ಕ ಇಲ್ಲ, ನಿಮ್ಮ ಜೊತೆ ನೇರ ಸಂಪರ್ಕ ಇರುತ್ತೆ. ಅವರು ನಿಮ್ಮನ್ನು ಕೇಳ್ತಾರೆ ಯಾಕೆ ಜಾಸ್ತಿ ಅಂತ. ಅದಕ್ಕೆ ಕಸ್ಟಮರ್ ತುಂಬ ಕಡಿಮೆ ಆಗಿದ್ದಾರೆ ಈಗ ಡೇ ಬೈ ಡೇ ಅಲ್ಲ. ಆ್ಯಕ್ಚುಲಿ ಅದರಿಂದ ವ್ಯಾಪಾರ ನಿಮಗೆ ತುಂಬ ಡಲ್ ಇದೆ ಸರ್. ಡಲ್ ಇದೆ, ಜಾಸ್ತಿ ಆಗಿರೋದಕ್ಕೋಸ್ಕರನೇ ಕಮ್ಮಿ ಡಲ್ ಇದೆ ಸರ್. ಇವತ್ತು ಭಾನುವಾರ ಆದರೂ ಭಾನುವಾರ ಇವತ್ತು ಹಿಂಗಿರ್ಬೇಕಾಗಿತ್ತು. ರೇಟ್ ಕಮ್ಮಿ ಇದ್ರೆ ಆಲ್ಮೋಸ್ಟ್ ಬಂದಿರೋರು. ರೇಟ್ ಜಾಸ್ತಿ ಅಲ್ಲ, ಹೌದು, ಇನ್ನೊಂದು 200 ರೂಪಾಯಿ ಹಾಕಿದ್ರೆ ಮಟನ್ನೇ ತಗೊಳ್ಳೋಣ ಅಂತ ಐಡಿಯಾ ಹಾಕ್ತಾರೆ. ಹಾಂಗೆ ಐಡಿಯಾ ಹಾಕ್ತಾರೆ. ಹೌದು, ಅದರಿಂದ ಕೋಳಿ ವ್ಯಾಪಾರ ಸ್ವಲ್ಪ ಕಡಿಮೆ ಆಗಿದೆ. ನಿಮಗೂ ವಿತೌಟ್ ಸ್ಕಿನ್ 380 ರೂಪಾಯಿ. ವಿತೌಟ್ ಸ್ಕಿನ್ 370-380 ರೂಪಾಯಿ ಅಂದರೆ, ವಿತ್ ಸ್ಕಿನ್ 340 ರೂಪಾಯಿ. ಓಕೆ, ಇನ್ನೊಂದು 200 ರೂಪಾಯಿ ಹಾಕ್ಬಿಟ್ರೆ ಅರ್ಧ kg ಮಟನ್ನೇ ಬರುತ್ತೆ ಅಂತ ಆ ಕಡೆ ಡೈವರ್ಟ್ ಆಗ್ತಾ ಇದ್ದಾರೆ ಜನ. ಇದು ತುಂಬ ಕಷ್ಟ ಆಯ್ತು ನಿಮ್ಗೆ ವ್ಯಾಪಾರ ಮಾಡ್ಲಿಕ್ಕೆ. ಈ ಥರ ಎಲ್ಲ ರಿಟೇಲ್ ವ್ಯಾಪಾರಿಗಳು ಕಷ್ಟ ಆಗಿದೆ. ಎಲ್ಲ ರಿಟೇಲ್ ವ್ಯಾಪಾರಿಗಳಿಗೆಲ್ಲರೂ ಈ ಥರ ತೊಂದರೆ ಆಗ್ತದೆ. ಹೌದೌದು. ಈಗ ನೀವೇನು ಡಿಮ್ಯಾಂಡ್ ಮಾಡ್ತೀರಿ? ಈಗ ನೀವು ಏನು ಡಿಮ್ಯಾಂಡ್ ಮಾಡೋಕ್ಕಾಗುತ್ತೆ? ಏನಂದ್ರೆ ರೇಟ್ ಕಡಿಮೆ ಮಾಡಿಸಿ ಅಂತ ಕಮ್ಮಿ ಯಾವತ್ತು ನೋಟಿಸ್ ಕಳಿಸಿದ್ದಾರೆ, ರೇಟ್ ಕಮ್ಮಿ ಮಾಡಿ ಅಂತ. ಅದು ಏನು ಮಾಡ್ತಾರೋ ನೋಡ್ಬೇಕು ಸರ್, ನೋಡ್ಬೇಕು. ಹೌದು, ಕಮ್ಮಿ ಮಾಡ್ತಾರೆ. ಮೊನ್ನೆ ಕಳಿಸಿದ್ದು ತಿರ್ಗ ಮತ್ತೆ ಜಾಸ್ತಿ ಮಾಡಿದ್ದಾರೆ. ಡೈಲಿ ಜಾಸ್ತಿ ಆಗ್ತಾನೆ ಇದೆ. ಥ್ಯಾಂಕ್ಸ್. ನಿಮ್ಮ ಹೆಸರು? ಚಿನ್ನಾರೆಡ್ಡಿ ಅಂತ. ಚಿನ್ನಾರೆಡ್ಡಿ. ಓಕೆ, ಥ್ಯಾಂಕ್ ಯು. ಇದು ನೋಡಿ, ಕೋಳಿ ಅಂಗಡಿಯಲ್ಲಿ ಇವತ್ತು ಭಾನುವಾರ ಆದರೆ ಒಬ್ಬರು ಕಸ್ಟಮರು ಇಲ್ಲ. ಈ ಕೋಳಿ ಸಪ್ಲೈ ಮಾಡೋ ಕಂಪ್ನಿಗಳು ಬೆಲೆ ಏರಿಸೋದ್ರಿಂದ ಈ ಕೋಳಿ ವ್ಯಾಪಾರನೇ ಡೌನ್ ಆಗಿದೆ. ಈ ಥರ ಚಿನ್ನಾರೆಡ್ಡಿ ಇದರ ಸಮಸ್ಯೆಗಳ ಬಗ್ಗೆ ಬೆಳಕೆಲ್ಲರು. ಈ ಥರ ಕಂಪ್ನಿಗಳು ದಿನ ಕೋಳಿ ಮೊಟ್ಟೆ, ಕೋಳಿ ರೇಟು ಮತ್ತು ಕೋಳಿ ಮಾಂಸದ ರೇಟು ವಿತ್ ಸ್ಕಿನ್ನು ವಿದೌಟ್ ಸ್ಕಿನ್ನು ರೇಟ್ ಜಾಸ್ತಿ ಮಾಡ್ತಾ ಇದ್ದರಿಂದ ಈ ವ್ಯಾಪಾರ ಫುಲ್ಲು ಡಲ್ ಆಗಿದೆ ನೋಡಿ. ಇದು ಚಿಕನ್ ಅಂಗಡಿ, ಯಾರಿಲ್ಲ, ಅವರು ಒಬ್ಬರೇ ಓನರ್ ಇದ್ದಾರೆ, ಗಿರಾಕಿಗಳೇ ಇಲ್ಲ. ಇವತ್ತು ಭಾನುವಾರ ಜನ ಬರಬೇಕಾಯ್ತು, ಜನ ಬಂದಿಲ್ಲ.